ಏನಿದು ಇಷ್ಟು ಲ್ಯಾಗ್ ಆಗ್ತಿದೆ ತೂ? ಅಯ್ಯೋ ಮತ್ತೆ ಸಿ ಡ್ರೈವ್ ಫುಲ್ ಆಯ್ತಾ? ಪಕ್ಕ ವಿಂಡೋಸ್ ಯೂಸರ್ ಆಗಿರ್ತಾನೆ, ಅದರಲ್ಲೂ ಕೂಡ HDD ಇರುತ್ತೆ. ಅದಕ್ಕೆ ಇಷ್ಟು ಒಂದು ಆಕ್ರೋಶ, ಯಾಕಂದ್ರೆ ಅಷ್ಟು ಸ್ಲೋ ಇರುತ್ತೆ HDD. ಸೊ ಈಗ ಎಲ್ಲ SSD ಬಂದು ತುಂಬಾನೇ ಫಾಸ್ಟ್ ಆಗಿದೆ. ಸೊ ಇನ್ ಕೇಸ್ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಹಳೆ ಹಾರ್ಡ್ ಡ್ರೈವ್ ಡಿಸ್ಕ್ ಇತ್ತು ಅಂತಂದ್ರೆ ನಿಮ್ಮ ಲ್ಯಾಪ್ಟಾಪ್ ತುಂಬಾನೇ ಸ್ಲೋ ಇರುತ್ತೆ. ನಿಮ್ಮ ಸಿ ಡ್ರೈವ್ ಅಲ್ಲಿ ತುಂಬಾ ಸ್ಟೋರೇಜ್ ತುಂಬಿಕೊಂಡು ಫುಲ್ ಹ್ಯಾಂಗ್ ಆಗುತ್ತೆ. ನೀವು ಏನೇ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿದ್ರು ಕೂಡ, ಗೇಮ್ ಆಡಿದ್ರು ಕೂಡ ಎಲ್ಲಾನು ಸ್ಲೋ ಇರುತ್ತೆ. ಸೊ ಅದಕ್ಕೆಲ್ಲ ಇವತ್ತೊಂದು ಸೊಲ್ಯೂಷನ್ ತಂದಿದ್ದೀನಿ. ನಿಮ್ಮ ಸಿ ಡ್ರೈವ್ ಫುಲ್ ಆಗಿದೆಯಾ? ಆಗಿದ್ರೆ ಈ ಒಂದು ಸಾಫ್ಟ್ವೇರ್ ನ ಯೂಸ್ ಮಾಡ್ಕೊಂಡು ಡೇಟಾನ ಕ್ಲೋನ್ ಮಾಡ್ಕೋಬಹುದು, ಅಪ್ಲಿಕೇಶನ್ ಮೈಗ್ರೇಷನ್ ಮಾಡ್ಕೋಬಹುದು, OS ಮೈಗ್ರೇಷನ್ ಮಾಡ್ಕೋಬಹುದು, OS ಅಪ್ಗ್ರೇಡೇಷನ್ ಮಾಡ್ಕೋಬಹುದು, ಆಮೇಲೆ ಪಾರ್ಟಿಷನ್ ಮಾಡ್ಕೋಬಹುದು. ಇನ್ನು ಬೇಜಾನ್ ಆಪ್ಷನ್ ಇದೆ, ಎಲ್ಲಾನು ವಿಡಿಯೋದಲ್ಲಿ ಹೇಳ್ತೀನಿ. ಎಲ್ಲೂ ಮಿಸ್ ಮಾಡ್ದಿರಾ ಕೊನೆವರೆಗೂ ನೋಡಿ. ವೆಲ್ಕಮ್ ಟು ದ ಟೆಕ್ನೋಮಯ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಟೆಕ್ ಮಹಿ, ಯುವರ್ ಮೈ ಟೆಕ್ ಸೋಲ್ಜರ್ಸ್. ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಈ ಒಂದು ವೆಬ್ಸೈಟ್ ಗೆ ಬರ್ತೀರಾ. ಇದು ಟೆನೋಶೇರ್ ಅವರ 4D ಡಿಕ್ ಪಾರ್ಟಿಷನ್ ಸಾಫ್ಟ್ವೇರ್. ನಿಮ್ಗೆ ವಿಂಡೋಸ್ ಗೆ ಏನೇನ್ ಬೇಕೋ ಅದೆಲ್ಲ ಕೂಡ ಈ ಒಂದು ಸಾಫ್ಟ್ವೇರ್ ಅಲ್ಲಿ ಸಿಗುತ್ತೆ. ನಿಮ್ಗೆ ತುಂಬಾ ಆಪ್ಷನ್ಸ್ ಇದೆ, ಅದೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ ವಿಡಿಯೋದಲ್ಲಿ. ಇದರಲ್ಲಿ ನಿಮಗೆ ಡಾಟಾ ರಿಕವರಿ, AI ರಿಪೇರ್ ಅಂಡ್ ಎನಾನ್ಸರ್, ಕಂಪ್ಯೂಟರ್ ಮ್ಯಾನೇಜರ್ ಅಲ್ಲಿ ಟೆನೋಶೇರ್ ಕ್ಲೇಮಿಯೋ, ಇದು ಮ್ಯಾಕ್ ಬುಕ್ ನ ಕ್ಲೀನ್ ಮಾಡೋ ಸಾಫ್ಟ್ವೇರು. ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ, ನೀವು ಮ್ಯಾಕ್ ಬುಕ್ ಯೂಸರ್ ಆಗಿದ್ರೆ ಅದೊಂದ್ಸತಿ ನೋಡಿ ಹೋಗಿ. ಇದೆಲ್ಲನೂ ನಿಮಗೆ ಫೀಚರ್ಸ್ ಇದರಲ್ಲಿ ಸಾಫ್ಟ್ವೇರ್ ಅಲ್ಲಿ ಸಿಗುತ್ತೆ. ಇದನ್ನ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಲವು ಸೆಕೆಂಡ್ಗಳಲ್ಲಿ ಡೌನ್ಲೋಡ್ ಆಗುತ್ತೆ. ಅದನ್ನ ನೆಕ್ಸ್ಟ್ ಕೊಟ್ಕೊಂಡು ನಿಮ್ಮ ಒಂದು ಸಿಸ್ಟಮ್ ಅಲ್ಲಿ ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಫಿನಿಶ್ ಇನ್ಸ್ಟಾಲೇಷನ್ ಸಕ್ಸಸ್ಫುಲ್. ಈ ಒಂದು ಸಾಫ್ಟ್ವೇರ್ನ ಓಪನ್ ಮಾಡ್ಕೊಂಡ್ರೆ ಇಂಟರ್ಫೇಸು ಕ್ಲೀನ್ ಆಗಿರುತ್ತೆ. ಇದರಲ್ಲಿ ನಿಮಗೆ ಕ್ಲೋನ್ ಡಿಸ್ಕ್, ಬ್ಯಾಕಪ್, ಕನ್ವರ್ಟ್ ಡಿಸ್ಕ್, ಪಾರ್ಟಿಷನ್ ಮ್ಯಾನೇಜ್ಮೆಂಟ್, ಪಾರ್ಟಿಷನ್ ರಿಕವರಿ, ವಿಂಡೋಸ್ ಅಪ್ಗ್ರೇಡೇಷನ್ ಟೂಲ್ ಕಿಟ್, ಇದ್ರ ಒಳಗೆ ನಿಮಗೆ ರಿಪೇರ್ ಬಿಟ್ ಲಾಕರ್, ರಿಪೇರ್ ಪಾರ್ಷನ್, ರಿಪೇರ್ ಬೂಟ್, ಇನ್ನು ಬೇಜಾನ್ ಆಪ್ಷನ್ ಇದೆ. ಈಗ ಕ್ಲೋನ್ ಡಿಸ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ 3 ಆಪ್ಷನ್ ಕಾಣಿಸುತ್ತೆ. ಕ್ಲೋನ್ ಡಾಟಾ ಡಿಸ್ಕ್, ಕ್ಲೋನ್ ಪೋರ್ಷನ್, ಅಪ್ಲಿಕೇಶನ್ ಮೈಗ್ರೇಷನ್. ಈ ಕ್ಲೋನ್ ಡಾಟಾ ಡಿಸ್ಕ್ ಏನ್ ಮಾಡುತ್ತೆ ಅಂದ್ರೆ ಎಕ್ಸ್ಟರ್ನಲ್ SSD ನ ಕನೆಕ್ಟ್ ಮಾಡ್ಕೊಂಡು ನಮ್ಮ ಡೇಟಾನೆಲ್ಲ ಕೂಡ ಬ್ಯಾಕಪ್ ಮಾಡ್ಕೋಬಹುದು ಒಂದೇ ಕ್ಲಿಕ್ ಅಲ್ಲಿ. ನೋಡಿ, ಈಗ ನಾನು 1 TB SSD ನ ಕನೆಕ್ಟ್ ಮಾಡಿದ್ದೀನಿ ರೈಟ್ ಸೈಡ್. ಫ್ರಮ್ ಇಂದ 2ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬಹುದು ಯಾವುದೇ ಒಂದು ಡೇಟಾನ, ಫೈಲ್ಸ್ನ ಜಸ್ಟ್ 1 ಕ್ಲಿಕ್ ಅಲ್ಲಿ. ಬಟ್ ದ ಕಂಡೀಷನ್ ಈಸ್ ಕಂಪೇರ್ ಟು ಸಿಸ್ಟಮ್ ಡ್ರೈವ್ SSD ನಲ್ಲಿ ಜಾಸ್ತಿ ಸ್ಪೇಸ್ ಇರಬೇಕು ಅಂಡ್ ಅದರಲ್ಲಿ ಯಾವುದೇ ಡೇಟಾ ಇರಬಾರ್ದು. ಇದ್ರೆ ಎಲ್ಲ ಡಿಲೀಟ್ ಆಗ್ಬಿಡುತ್ತೆ ಅಷ್ಟೇ. ಸೆಕೆಂಡ್ ಒನ್ ಬಂದು ಕ್ಲೋನ್ ಪಾರ್ಟಿಷನ್. ಇದೇನ್ ಮಾಡುತ್ತಮ್ಮ ಅಂದ್ರೆ ಇಂಟರ್ನಲ್ಲೇನೆ ನಾವು ಎಲ್ಲ ಡ್ರೈವ್ ಇರುತ್ತಲ್ಲ, ಸೊ ಒಂದು ಡ್ರೈವ್ ಇಂದ ಇನ್ನೊಂದು ಡ್ರೈವ್ಗೆ ಜಸ್ಟ್ 1 ಕ್ಲಿಕ್ ಅಲ್ಲಿ ಡೇಟಾನೆಲ್ಲ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಅಲ್ಲೂ ಕೂಡ ಅಷ್ಟೇನೆ ಆ ಒಂದು ಡ್ರೈವ್ ಖಾಲಿ ಇರಬೇಕು. ಥರ್ಡ್ ಒನ್ ಬಂದು ಅಪ್ಲಿಕೇಶನ್ ಮೈಗ್ರೇಷನ್. ಇದಂತೂ ತುಂಬಾನೇ ಯೂಸ್ ಆಗುತ್ತೆ ಗುರು. ಸಿ ಡ್ರೈವ್ ಫುಲ್ ಆಗಿದ್ರೆ ಇದು ತುಂಬಾನೇ ಯೂಸ್ ಆಗುತ್ತೆ. ಯಾಕಂದ್ರೆ ಅದರಲ್ಲಿ ಇನ್ಸ್ಟಾಲ್ ಆಗಿರೋ ತುಂಬಾ ಸಾಫ್ಟ್ವೇರು, ಅದರ ಡೇಟಾ, ಅದರ ಫೈಲ್ಸ್ ಎಲ್ಲಾನು ಸಿ ಡ್ರೈವ್ ಅಲ್ಲೇ ಇರುತ್ತೆ. ಅದನ್ನ ನಾವು ಇವಾಗ ಬೇರೆ ಡ್ರೈವ್ ಕೂಡ ನಾವು ಮೈಗ್ರೇಟ್ ಮಾಡ್ಕೋಬಹುದು. ಆಗ ನಮಗೆ ಎಕ್ಸ್ಟ್ರಾ ಸ್ಪೇಸ್ ಸಿಗುತ್ತೆ. ಅಂಡ್ ಈಗ ನಾನು ಸಿ ಡ್ರೈವ್ ಇಂದ ಡಿ ಡ್ರೈವ್ಗೆ ಒಂದು ಕೋಪೈಲಟ್ ಅಪ್ಲಿಕೇಶನ್ ನ ಮೈಗ್ರೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಡಿ ಡ್ರೈವ್ ಅಲ್ಲಿ ಯಾವುದೇ ಒಂದು ಕೋಪೈಲಟ್ ಅಪ್ಲಿಕೇಶನ್ ಯಾವುದು ಇಲ್ಲ. ಓಕೆ, ನೋಡ್ಕೊಳ್ಳಿ. ಜಸ್ಟ್ ಮೈಗ್ರೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಕನ್ಫರ್ಮೇಶನ್ ಕೇಳುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ಕೆಲವೇ ಸೆಕೆಂಡ್ಗಳಲ್ಲಿ ಸಿ ಡ್ರೈವ್ ಇಂದ ಡಿ ಡ್ರೈವ್ಗೆ ಆ ಒಂದು ಕೋಪೈಲಟ್ ಅಪ್ಲಿಕೇಶನ್ ಮೈಗ್ರೇಟ್ ಆಗುತ್ತೆ. ನೋಡಿ, ಕೋಪೈಲಟ್ಗೆ ರಿಲೇಟೆಡ್ ಆಗಿರೋ ಫೈಲು ಎಲ್ಲ ಕೂಡ ಡಿ ಡ್ರೈವ್ಗೆ ಟ್ರಾನ್ಸ್ಫರ್ ಆಗೋಯ್ತು. ಓಕೆ, ಡನ್. ಈಗ ಮತ್ತೆ ಯಾವುದಾದ್ರೂ ಒಂದು ದೊಡ್ಡದು ಮಾಡೋಣ. ಓಕೆ, ಬಿಗ್ ಅಪ್ಲಿಕೇಶನ್ ಸ್ಪೇಸ್. ಓಕೆ, ಇದು ವಿಜುವಲ್ ಸ್ಟುಡಿಯೋ ಕಮ್ಯುನಿಟಿ 4.8 GB ಇದೆ. ನೋಡಿ, ಇವಾಗ 109 GB ಇದೆ ಸಿ ಡ್ರೈವ್ ಅಲ್ಲಿ. ಮೈಗ್ರೇಟ್ ಆದಮೇಲೆ ಡಿ ಡ್ರೈವ್ ಅಲ್ಲಿ ಎಷ್ಟು ಸ್ಪೇಸ್ ಇರುತ್ತೆ, ಸಿ ಡ್ರೈವ್ ಅಲ್ಲಿ ಎಷ್ಟು ಸ್ಪೇಸ್ ಇರುತ್ತೆ ನೋಡೋಣ. ಓಕೆ, ಡಿ ಡ್ರೈವ್ನ ಸೆಲೆಕ್ಟ್ ಮಾಡಿಕೊಂಡು ಮೈಗ್ರೇಟ್ ಕೊಟ್ಟೆ. ಇದು ನನಗೆ ಒಂದು 5 ಮಿನಿಟ್ಸ್ ಟೈಮ್ ತಗೊಳ್ತು, ಅದಕ್ಕೆ ಫಾಸ್ಟ್ ಮಾಡ್ತಾ ಇದ್ದೀನಿ. ಲೆಟ್ ಸಿ. ಎಸ್, ಡನ್. ಈಗ ಮೈಗ್ರೇಟ್ ಆಗಿದೆ. ಈಗ ಸ್ಟೋರೇಜ್ ಚೆಕ್ ಮಾಡೋಣ ಎಷ್ಟಿದೆ ಅಂತ. ಇಲ್ಲಿ ನೋಡಿ, 117 GB. ಅವಾಗಲೇ 109 ಇತ್ತು. ನೈಸ್ ಅಲ್ವಾ? ಸೊ ಈ ತರ ಎಲ್ಲ ಒಂದು ಇನ್ಸ್ಟಾಲ್ ಆಗಿರೋ ಸಾಫ್ಟ್ವೇರ್ನ ನೀವು ಬೇರೆ ಡ್ರೈವ್ಗೆ ಮೈಗ್ರೇಟ್ ಮಾಡ್ಕೋಬಹುದು. ಆಗ ಸಿ ಡ್ರೈವ್ ಅಲ್ಲಿ ಸ್ಪೇಸ್ ಫ್ರೀ ಆಗುತ್ತೆ, ನಿಮ್ಮ ವರ್ಕ್ ಸ್ಮೂತ್ ಇರುತ್ತೆ ಕಂಪೇರ್ ಟು ಬಿಫೋರ್. ಇದಂತೂ ತುಂಬಾನೇ ಇಷ್ಟ ಆಯ್ತು ನನಗೆ. ನೆಕ್ಸ್ಟ್, ಕನ್ವರ್ಟ್ ಡಿಸ್ಕ್, MBR ಟು GPT ಟು MBR. ಇದ್ರ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಿಲ್ಲ, ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್, ಪಾರ್ಟಿಷನ್ ಮ್ಯಾನೇಜ್ಮೆಂಟ್. ಈ ಒಂದು ಸಾಫ್ಟ್ವೇರ್ ಅಲ್ಲಿ ನಾವು ಪಾರ್ಟಿಷನ್ ನ ಈಸಿಯಾಗಿ ಕ್ರಿಯೇಟ್ ಮಾಡ್ಕೋಬಹುದು. ಅದೇ ಅಲ್ದಿರ ನಾವು ಯಾವ್ದಾದ್ರು ಒಂದು ಡ್ರೈವ್ ನ ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ನಾವು ಮೈಗ್ರೇಟ್ ಟು OS, ಡಾಟಾ ಎರೇಸ್ ಮಾಡ್ಬೋದು, ರೀಸೈಸ್ ಅಂಡ್ ಮೂವ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಫಾರ್ಮೆಟ್ ಮಾಡ್ಬೋದು. ಅಷ್ಟೇ ಯಾಕೆ, ಸ್ಪ್ಲಿಟ್ ಕೂಡ ಮಾಡ್ಬೋದು, ಮರ್ಜ್ ಕೂಡ ಮಾಡ್ಬೋದು. ಈಗ ನಾನೊಂದು ಡಿ ಡ್ರೈವ್ ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೋಡಿ, ನಿಮ್ಗೆ ಅಡ್ಜಸ್ಟ್ ಮಾಡ್ಕೋಬಹುದು ಹೆಂಗ್ ಬೇಕು ಹಂಗೆ. ಓಕೆ, ಒಂದು ಪಾರ್ಟಿಷನ್ ಕ್ರಿಯೇಟ್ ಮಾಡ್ಕೊಂಡೆ. ನೋಡಿ, ಅನ್ಅಲೋಕೇಟೆಡ್ ಆಯ್ತದು. ಓಕೆ, ನೆಕ್ಸ್ಟ್ ಸ್ಪ್ಲಿಟ್ ಮಾಡೋಣ. ಡಿ ಡ್ರೈವ್ ನ ಸೆಲೆಕ್ಟ್ ಮಾಡ್ಕೊಂಡು ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಡ್ರೈವ್ ಏನಿದೆ ಅದು ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಪೇಸ್ನ ನಾವು
ಸ್ಪ್ಲಿಟ್ ಮಾಡ್ಕೋಬಹುದು. ಈಗ ನೋಡಿ ನಾವು 15 GB ನ ಸ್ಪ್ಲಿಟ್ ಮಾಡ್ಕೊಂಡು ಇಲ್ಲಿ ಸೆಟ್ಟಿಂಗ್ಸ್ ಏನೇನಿದೆ ಅದನ್ನ ಎಷ್ಟು ಬೇಕಾದ್ರೆ ಕೊಟ್ಕೊಂಡು ಓಕೆ ಕ್ಲಿಕ್ ಮಾಡಿದ್ರೆ ನೋಡಿ ಜಿ ಡ್ರೈವ್ 15 GB ಇಲ್ಲಿ ಎಕ್ಸಿಕ್ಯೂಟ್ ಕೊಟ್ರೆ ಅದು ಹೊಸದಾಗ ಒಂದು ಡ್ರೈವ್ನ ಕ್ರಿಯೇಟ್ ಮಾಡುತ್ತೆ. ಸಿಂಪಲ್. ಓಕೆ, ಸೊ ಈ ಥರ ನಿಮ್ಗೆ ಬೇಕು ಅಂತಂದರೆ ಮಾಡ್ಕೊಳ್ಳಿ. ನನಗೆ ಬೇಡ, ನಾನು ಮಾಡ್ತಾ ಇಲ್ಲ. ನೆಕ್ಸ್ಟ್ ಪಾರ್ಟಿಷನ್ ರಿಕವರಿ ಕೂಡ ಮಾಡ್ಕೋಬಹುದು ಡಿಲೀಟ್ ಆಗಿದ್ರೆ. ಆಮೇಲೆ ಇಲ್ಲೇನೆ ನೀವು ವಿಂಡೋಸ್ 11ಗೆ ಅಪ್ಗ್ರೇಡ್ ಆಗ್ಬೋದು. ರೀಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇಲ್ಲ. ಪೆನ್ ಡ್ರೈವ್ ಅಲ್ಲಿ ಹಾಕಿ ಅದನ್ನ ಬೂಟ್ ಅಪ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಂಡು ನೋ ಇಲ್ಲೇ ಅಪ್ಗ್ರೇಡ್ ಮಾಡ್ಕೋಬಹುದು. ಇಲ್ಲೇ ಕ್ವಿಕ್ ಇನ್ಸ್ಟಾಲ್ ಮಾಡ್ಕೋಬಹುದು. ವಿಂಡೋಸ್ನು ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಆಮೇಲೆ ಟೂಲ್ ಕಿಟ್ ಅಲ್ಲಿ ರಿಮೂವ್ ಬಿಟ್ ಲಾಕರ್, ರಿಪೇರ್ ಪಾರ್ಟಿಷನ್, ರಿಪೇರ್ ಬೂಟ್, ಎರೇಸ್ ಡಾಟಾ ರಿಕವರಿ, ಕ್ರಿಯೇಟ್ ವಿಂಡೋಸ್ ಪಿನ್. ಸೊ ಇಷ್ಟು ಕೂಡ ಈ ಒಂದು ಸಾಫ್ಟ್ವೇರ್ ಅಲ್ಲಿ ನೀವು ಕ್ರಿಯೇಟ್ ಮಾಡ್ಕೋಬಹುದು. ತುಂಬಾ ಆಪ್ಷನ್ಸ್ ಇದೆ, ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ಓಕೆ ಸೋಲ್ಜರ್ಸ್, ನೀವೇನಾದ್ರೂ ವಿಂಡೋಸ್ ಯೂಸರ್ ಆಗಿದ್ರೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ನೀವೇನಾದ್ರೂ ಸಿ ಡ್ರೈವ್ ಇಂದ ಸ್ಟೋರೇಜ್ ಫುಲ್ ಆಗಿ ಸಫರ್ ಆಗ್ತಾ ಇದ್ದೆ, ನೀವು ಈಸಿಯಾಗಿ ಇದರಿಂದ ಪಾರ್ಟಿಷನ್ ಮಾಡ್ಕೋಬಹುದು ಅಂಡ್ ಅಪ್ಲಿಕೇಶನ್ಸ್ ನ ಮೈಗ್ರೇಟ್ ಮಾಡ್ಕೋಬಹುದು. OS ನು ಕೂಡ ಮೈಗ್ರೇಟ್ ಮಾಡ್ಕೋಬಹುದು. ತುಂಬಾ ಆಪ್ಷನ್ಸ್ ಇದೆ, ಇದರಲ್ಲಿ ಟ್ರೈ ಮಾಡಿ. ಅಂಡ್ ನಿಮ್ಮ ಒಂದು ವಿಂಡೋಸ್ ಲ್ಯಾಪ್ಟಾಪ್ ಅಲ್ಲಿ HDD ಇದ್ರೆ ಅದು ತುಂಬಾ ಸ್ಲೋ ಇರುತ್ತೆ. ಸೊ ಅದಕ್ಕೆ ಇಂಟರ್ನಲ್ SSD ಕೂಡ ಹಾಕ್ಸ್ಕೋಬಹುದು. ಇಲ್ಲ ಅಂತಂದ್ರೆ ನಿಮ್ಮ ಹತ್ರ ಈ ತರ ಒಂದು ಎಕ್ಸ್ಟರ್ನಲ್ SSD ಇದ್ರೆ ನಿಮ್ಮ HDD ಇಂದ ಈ SSDಗೆ ಏನ್ ಬೇಕಾದ್ರೂ ನೀವು ಮೈಗ್ರೇಟ್ ಮಾಡ್ಕೋಬಹುದು. ಸೊ ಅವಾಗ ಸಿಸ್ಟಮ್ ತುಂಬಾ ಫಾಸ್ಟ್ ಆಗಿರುತ್ತೆ ಕಂಪೇರ್ ಟು HDD. ಅಂಡ್ ಬೂಟ್ ಆಫ್ ಸ್ಪೀಡ್ ಕೂಡ ತುಂಬಾನೇ ಸ್ಪೀಡ್ ಇರುತ್ತೆ. ಸೊ ಅವಾಗ ನಿಮ್ಮ ವರ್ಕ್ ಎಲ್ಲ ಕೂಡ ನಿಮ್ಮ ಹಳೆಯ ಲ್ಯಾಪ್ಟಾಪ್ ಅಲ್ಲಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ನೀವೇನಾದ್ರೂ ಮ್ಯಾಕ್ ಯೂಸರ್ ಆಗಿದ್ರೆ ಅದನ್ನ ಫ್ರೀ ಆಗಿ ಹೇಗೆ ಕ್ಲೀನ್ ಮಾಡೋದು ಅಂತ ಆ ವಿಡಿಯೋನು ಮಾಡಿದ್ದೇನೆ, ಈ ಕಾರ್ಟಲ್ಲಿದೆ ನೋಡಿ. ಅಂಡ್ ನೀವು ವಿಂಡೋಸ್ ಯೂಸರಾ ಇಲ್ಲ ಮ್ಯಾಕ್ ಬುಕ್ ಯೂಸರಾ ಕಮೆಂಟ್ ಸೆಕ್ಷನ್ ತಿಳಿಸಿ. ಅಂಡ್ ನೆಕ್ಸ್ಟ್ ವಿಡಿಯೋ ಮ್ಯಾಕ್ ಬುಕ್ ರಿವ್ಯೂ ಮಾಡ್ಲಾ, ಇಲ್ಲ ಅಂದ್ರೆ ಹೌ ಟು ಅಪ್ಲೈ ಫಾರ್ ಮಾನಿಟೈಸೇಷನ್ ಅಂಡ್ ಗೂಗಲ್ ಆಡ್ಸ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಆ ವಿಡಿಯೋ ಮಾಡ್ಲಾ. ಕಮೆಂಟ್ ಸೆಕ್ಷನ್ ಅಲ್ಲಿ ಯಾವ್ದು ರಿಕ್ವೆಸ್ಟ್ ಜಾಸ್ತಿ ಬರುತ್ತೋ ಆ ವಿಡಿಯೋ ಮಾಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಸೋಲ್ಜರ್ಸ್.